ನಮ್ಮನ್ನು ದೇವರ ಕಡೆಗೆ ತಿರುಗುವಂತೆ ಎಚ್ಚರಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎನ್ನುವಂಥ ಶೀರ್ಷಿಕೆಯಲ್ಲಿ ದೇವರ ವಾಕ್ಯನ ಧ್ಯಾನಿಸುತ್ತಿರಲಿ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನ. ಪ್ರಕಟಣೆ 2:17. ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ವಿವರಿಸಲಿ. ನಾವೀಗ ಓದಿದ ದೇವರ ವಾಕ್ಯದ ಭಾಗ ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 3ನೇ ಸಭೆ, ಪೆರ್ಗಮ ಸಭೆ. ಈ ಸಭೆಗೆ ಆತನು ಕೊಡುವಂಥ ಬಹುಮಾನದ ಏನೆಂಬುವಂಥ ವಾಕ್ಯವನ್ನು ನಾವು ಓದಿದ್ದೇವೆ. ಇದೆಂತಹ ಸಭೆ? ಎಫೆಸ ಸಭೆ ಒಂದು ವೇಳೆ ಮೊದಲ ಪ್ರೀತಿಯನ್ನು ಬಿಟ್ಟಂಥ ಸಭೆ, ಅದನ್ನು ಯೇಸು ಕ್ರಿಸ್ತನ ಎಚ್ಚರಿಸ್ತಾನೆ. 2ನೇ ಸಭೆ ಸ್ಮಿರ್ನ ಸಭೆ, ಅದು ವಿಪರೀತ ಹಿಂಸೆಯೊಳಗೆ ಹಾದು ಹೋದಂಥ ಸಭೆ. ಆತನು ಅವುಗಳನ್ನ ತಾಳಿಕೊಂಡು ಜಯಿಸುವುದಕ್ಕಾಗಿ ಯೇಸು ಅವ್ರನ್ನ ಹುರಿದುಂಬಿಸ್ತಾನೆ. 3ನೇ ಸಭೆ ಪೆರ್ಗಮ ಸಭೆ. ಇಲ್ಲಿ ಇದರೊಳಗೆ ಅನೇಕ ಒಳ್ಳೊಳ್ಳೆ ವಿಚಾರಗಳಿವೆ. ಯೇಸು ನೇರವಾಗಿ ಹೇಳ್ತಾನೆ, ಅದು ವಾಸ ಮಾಡುವಂಥ ಸ್ಥಳ ಸೈತಾನನ ಸಿಂಹಾಸನವಿರುವ ಸ್ಥಳ. ಆದರೂ ಅಂಥ ಸಂದರ್ಭದಲ್ಲಿ ಅದು ದೇವರ ಹೆಸರನ್ನ ಬಿಡದೆ ಹಿಡಿದುಕೊಂಡಿತ್ತೆಂಬುದಾಗಿ ಯೇಸು ಹೊಗಳ್ತಾನೆ. ಮತ್ತು ಇಂಥ ಸೈತಾನ ನಿವಾಸ ಇರುವಂಥ ಸ್ಥಳದಲ್ಲಿ ದೇವರಿಗೆ ನಂಬಿಗಸ್ತನಾದ ಒಬ್ಬ ಸಾಕ್ಷಿ ಇದ್ದಂತೆ, ಅಂತಿಪ. ಅವನಲ್ಲಿ ಹತಸಾಕ್ಷಿಯಾಗಿದ್ದಾನೆ. ಅಂತಿಪನು ಕೊಲ್ಲಲ್ಪಟ್ಟಿದ್ದಾನೆ. ಆ ದಿನಗಳಲ್ಲಿಯೂ ಈ ಸಭೆ ಕ್ರಿಸ್ತನಲ್ಲಿಟ್ಟಂಥ ನಂಬಿಕೆಯನ್ನು ಮರ ಮಾಡಲಿಲ್ಲ ಎಂಬುದಾಗಿ ಯೇಸು ಹೊಗಳ್ತಿದ್ದಾನೆ. ಆದರೆ ಆ ಸಭೆ ಮೇಲಿರುವಂಥ ಗಂಭೀರವಾದ ಆರೋಪ ಬಿಳಾಮನ ಬೋಧನೆ, ನಿಕೊಲಾಯಿತರ ಬೋಧನೆ, ಇವುಗಳನ್ನು ಅದು ಒಳಗೆ ತಕ್ಕೊಂಡಿದೆ. ಎಫೆಸ ಸಭೆ ಯಾವ ನಿಕೊಲಾಯಿತರ ಬೋಧನೆ ಬೇಡ ಎಂಬುದಾಗಿ ಹೊರಗಿಟ್ಟಿತ್ತು, ಅದನ್ನು ಪೆರ್ಗಮ ಸಭೆ ತನ್ನೊಳಗೆ ತೆಗೆದುಕೊಂಡಿದೆ. ಅಂದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ತಿನ್ನಬಹುದು ಅಥವಾ ಜಾರತು ಮಾಡಬಹುದು ಎಂಬುದಾಗಿ ಇಸ್ರೇಲರು ಮುಗ್ಗರಿಸುವಂತೆ ಬಿಳಾಮನು ಮಾಡಿದ ಬೋಧನೆ ಅದರೊಳಗಿದೆ. ಹೆಚ್ಚು ಕಡಿಮೆ ಅದಕ್ಕೆ ಸಮವಾದ ನಿಕೊಲಾಯಿತರ ಬೋಧನೆಯನ್ನು ಸಹ ಅದು ಅಂಗೀಕರಿಸಿದೆ. ನಿಕೊಲಾಯಿತರ ಬೋಧನೆಯನ್ನು ದೇವರು ದ್ವೇಷಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾರೆ. ಪೆರ್ಗಮ ಸಭೆಯ ಕುರಿತಾದ ಒಂದು ವಿವರಣೆ ಹೀಗೆ ಬರ್ತದೆ. ಪೆರ್ಗಮ ಸಭೆಯನ್ನು ಕೆಲವರು ಹೀಗೆ ಹೇಳ್ತಾರೆ, ಅದು ಕಾಂಪ್ರಮೈಸ್ ಮಾಡಿಕೊಂಡ ಒಂದು ಸಂಗತಿ. ಅಂದರೆ ದೇವರ ಅಂಶವೂ ಬೇಕು, ಜೊತೆಗೆ ಇತರ ಸಂಗತಿಗಳು ಇರಲಿ. ದೇವರ ಸಂಗತಿಗಳನ್ನ ಒಪ್ಪಿಕೊಂಡಿದೆ, ಇತರ ಸಂಗತಿಗಳನ್ನ ಒಪ್ಪಿಕೊಂಡಿದೆ. ಒಂದು ಬೆರಕೆಯಾದಂಥ ಒಂದು ಸಭೆ. ಇದನ್ನು ಕರ್ತನ ಒಪ್ಪಲಿಲ್ಲ. ಹಾಗಾಗಿ ಆತನು 14ನೇ ವಚನಕ್ಕೆ ಬರುವಾಗ ಬಹಳ ಗಂಭೀರವಾಗಿ ಅದಕ್ಕೆ ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೋ. ಒಂದು ವೇಳೆ ಇದನ್ನು ಯಾವ ರೀತಿ ಹೇಳಿದ್ದಾನೆ ಎನ್ನುವಂಥ ಪ್ರಶ್ನೆ ಬರ್ತದೆ. ಅದರ ಮುಂದಿನ ಮಾತುಗಳನ್ನು ಗಮನಿಸುವಾಗ ಒಂದು ವೇಳೆ ಸ್ವಲ್ಪ ಗಂಭೀರವಾಗಿಯೂ ಸಿಟ್ಟಿನಿಂದ ಹೇಳಿರಲಿಕ್ಕೆ ಸಾಧ್ಯ. ಕಾರಣ ಮುಂದುವರೆದು ಹೇಳ್ತಾನೆ, ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ದೇವರ ಯೇಸು ಕ್ರಿಸ್ತನ ಬಾಯಿಂದ ಹೊರಡುವಂಥ ಕತ್ತಿ ಅದು ಯುದ್ಧ ಮಾಡುವಂಥ ಕತ್ತಿ. ಕಾರಣ ಅನೇಕ ಕಡೆ ಇಂಥ ವಾಕ್ಯ ಬರುವಾಗೆಲ್ಲ ಯುದ್ಧವನ್ನೇ ಕರ್ತನ ತೋರಿಸ್ತಾನೆ. ಹಾಗಾದರೆ ಹೊಂದಾಣಿಕೆ ಜೀವಿತ ಸರಿಯಲ್ಲ. ಕರ್ತನಿಗಾಗಿ ವೈರಾಗ್ಯದಿಂದ ಜೀವಿಸುವ ಜೀವಿತ, ಕರ್ತನಿಗಾಗಿ ಮಾತ್ರವೇ ಜೀವಿಸುವಂಥ ಜೀವಿತ, ಲೋಕವನ್ನು ಬಿಟ್ಟು ಪ್ರತ್ಯೇಕಿಸಿಕೊಂಡು ಕ್ರಿಸ್ತನು ಮಾತ್ರ ಸಾಕು ನನಗೆ ಎಂಬಂಥ ಜೀವಿತವನ್ನು ಜೀವಿಸೋದಕ್ಕಾಗಿ ಕರ್ತನ ಕರೆದಿದ್ದಾರಾದರೆ ಪೆರ್ಗಮ ಸಭೆ ದೇವರ ಸಂಗತಿಗಳೊಂದಿಗೆ ಇತರ ಸಂಗತಿಗಳನ್ನ, ದುರ್ಬೋಧನೆಗಳನ್ನು ಅಥವಾ ಲೌಕಿಕ ಸಂಗತಿಗಳನ್ನ ಅದು ತನ್ನೊಳಗೆ ಅದು ಸ್ವೀಕರಿಸಿದೆ. ಎರಡೂ ಸಂಗತಿಗಳನ್ನ ಇಟ್ಟುಕೊಂಡು ಜೀವಿಸುವಂಥ ಪ್ರಯತ್ನ ಪಟ್ಟಿದೆ. ಕರ್ತನ ಇದನ್ನು ಒಪ್ಪುತ್ತಿಲ್ಲ. ಹಾಗಾಗಿ ದೇವರ ಕಡೆಗೆ ತಿರುಗಿಕೋ ಅಂತ ಹೇಳ್ತಿದ್ದಾನೆ. ಅಂದರೆ ದೇವರಿಗೆ ಇಷ್ಟವಿಲ್ಲದನ್ನು ಬಿಟ್ಟು ಕೇವಲ ದೇವರ ಕಡೆಗೆ ಮಾತ್ರ ತಿರುಗಿಕೋ ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದರೆ ಯಾರು ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರ ಕಡೆಗೆ ತಿರುಗಿಕೊಂಡು ಬಿಳಾಮನ ಮತ್ತು ನಿಕೊಲಾಯಿತರ ಬೋಧನೆಗಳನ್ನ ತಿರಸ್ಕರಿಸಿ ಅವುಗಳನ್ನ ಜಯಿಸ್ತಾರೋ ಅವರಿಗೆ ಆತನು ಈಗ ಹೇಳ್ತಿದ್ದಾನೆ, ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಾದರೆ ಇಂಥವರಿಗೆ ಆತನು ಹೇಳ್ತಿದ್ದಾನೆ, ಯಾವನು ಜಯ ಹೊಂದುತ್ತಾನೋ, ಇವುಗಳನ್ನು ಜಯಿಸಿದವರು, ಬಿಳಾಮನ ಬೋಧನೆಗಳನ್ನ ಜಯಿಸಿದವರು, ನಿಕೊಲಾಯಿತರ ಬೋಧನೆಗಳನ್ನ ಜಯಿಸಿದವರು, ಯೇಸುಕ್ರಿಸ್ತನ ಹೆಸರನ್ನು ಸೈತಾನನ ಹೋರಾಟಗಳ ಮಧ್ಯೆ ಹಿಡುಕೊಂಡವರು, ಹಿಂಸೆಗಳು ಆಗುವಾಗಲೇ ತಮ್ಮ ನಂಬಿಕೆಯನ್ನು, ತಮ್ಮಲ್ಲಿರುವ ಕ್ರಿಸ್ತಿಯ ನಂಬಿಕೆಯನ್ನು ವ್ಯಕ್ತಪಡಿಸುವವರು, ಇಂಥ ಜಯಶಾಲಿಗೆ ಕರ್ತನು ಹೇಳ್ತಿದ್ದಾನೆ, ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ದೇವರು ಪರಲೋಕದಲ್ಲಿ ಮನ್ನವನ್ನು ಇಟ್ಟುಕೊಂಡಿದ್ದಾನೆ, ಅದನ್ನು ಬಚ್ಚಿಟ್ಟಿದ್ದಾನೆ. ಅದನ್ನು ಇಂತಹ ಭಕ್ತರಿಗೆ, ದುರ್ಬೋಧನೆಗಳನ್ನು ಜಯಿಸಿದ ಭಕ್ತರಿಗೆ ಆತನು ಕೊಡಲಿಕ್ಕಿದ್ದಾನೆ. ಮತ್ತು ಇನ್ನೊಂದು ವಿಶೇಷವಾದ ಆಶೀರ್ವಾದವನ್ನು ಹೇಳ್ತಾನೆ,
ಅದರ ಗ್ರಹಿಕೆ ಏನೆಂಬುದು ನನಗೆ ಗೊತ್ತಿಲ್ಲ. ಅದರಲ್ಲಿದೆ, ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ದೇವರು ಪ್ರಕಟಣೆ ಪುಸ್ತಕದಲ್ಲಿ ಅನೇಕ ಕಡೆ ಹೇಳ್ತಾನೆ, ಹೊಸ ಹೆಸರನ್ನು ಕೊಡ್ತಾನೆ. ವಿಧ ವಿಧ ರೀತಿಯಲ್ಲಿ ಅದನ್ನು ಹೇಳ್ತಾನೆ. ಅದರಲ್ಲಿ ಆ ವಿಶೇಷತೆ, ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಯಾರಿಗೆ ಯಾವ ಹೆಸರನ್ನು ಕರ್ತನು ಕೊಟ್ಟಿದ್ದಾನೋ ಅದು ಅವನಿಗೆ ಮಾತ್ರ ಗೊತ್ತಿದೆ ಅಂತೆ. ದೇವರಿಗೆ ಸ್ತೋತ್ರ. ಇದೆಲ್ಲವೂ ಕರ್ತನು ತನ್ನ ಭಕ್ತರಿಗೆ ಕೊಡುವಂಥ ಸನ್ಮಾನ. ಪ್ರಿಯರೇ, ಒಂದು ವೇಳೆ ಪೆರ್ಗಮ ಸಭೆಯಂತೆ ದೇವರ ಸಂಗತಿಗಳೊಂದಿಗೆ ಲೌಕಿಕ ಸಂಗತಿಗಳು ಅಥವಾ ದುರ್ಬೋಧನೆಗಳು ಅಥವಾ ಇತರ ನಂಬಿಕೆಗೆ ವಿರುದ್ಧವಾದ ಸಂಗತಿಗಳನ್ನು ಸ್ವೀಕರಿಸಿ ಕಲಬೆರಕೆ ಮಾಡಿದರೆ, ಹೊಂದಾಣಿಕೆ ಜೀವಿತ ಜೀವಿಸ್ತಿದ್ರೆ, ಅವುಗಳನ್ನ ಬಿಟ್ಟು ಬಿಡುವುದಕ್ಕೆ ಈಗಲೇ ತೀರ್ಮಾನಿಸಿ ದೇವರ ಕಡೆಗೆ ತಿರುಗುವುದಕ್ಕಾಗಿ ಆತನು ಹೇಳ್ತಿದ್ದಾನೆ. ಆ ಶೋಧನೆಗಳನ್ನ ಜಯಿಸಬೇಕೆಂಬುದಾಗಿ ಆತನು ಹೇಳ್ತಿದ್ದಾನೆ. ಅಂಥವರಿಗೆ ಆತನು ಬಿರುದನ್ನು ಕೊಡಲಿಕ್ಕಿದ್ದಾನೆ. ಬಚ್ಚಿಟ್ಟಿರುವ ಮನ್ನವನ್ನು ಆತನು ಕೊಡಲಿಕ್ಕಿದ್ದಾನೆ. ಬಿಳಿ ಕಲ್ಲಿನ ಮೇಲೆ ಹೊಸ ಹೆಸರನ್ನು ಆತನು ಕೊಡಲಿಕ್ಕಿದ್ದಾನೆ. ಹಾಗಾಗಿ ದೇವರು ಕೊಡುವ ಸನ್ಮಾನಕ್ಕಾಗಿ ನಾವು ನಿಲ್ಲೋಣ. ಕರ್ತನಿಗಾಗಿ, ಕ್ರಿಸ್ತನಿಗಾಗಿ ವೈರಾಗ್ಯದಿಂದ ನಿಲ್ಲುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಒಂದು ಹೊಂದಾಣಿಕೆ ಜೀವಿತ, ಕರ್ತನೆ ಭಕ್ತಿ ಜೀವಿತದಲ್ಲಿ ಹೊಂದಾಣಿಕೆ ಜೀವಿತ ಇರುವುದಾದರೆ ನಾವು ಕ್ಷಮೆ ಕೇಳ್ತೇವೆ ಸ್ವಾಮಿ. ದೇವರ ನಿನ್ನ ಸಂಗತಿಗಳೊಂದಿಗೆ ಲೌಕಿಕ ಸಂಗತಿಗಳು, ಪಾಪದ ಸಂಗತಿಗಳು, ದುರ್ಬೋಧನೆಗಳನ್ನು ಅಂಗೀಕರಿಸಿದರೆ ಕರ್ತನೆ ನಿನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ಹೇಳ್ತಾ ಇದ್ದೀವಿ. ಕರ್ತನೆ ನಿನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಇಲ್ಲವಾದರೆ ನೀನು ಬೇಗ ಬಂದು ನಿನ್ನ ಬಾಯಿ ಕತ್ತಿಂದ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ದಿ. ದೇವರ ಆ ಪರಿಸ್ಥಿತಿ ಬೇಡ ಸ್ವಾಮಿ. ನಿನ್ನ ಹೆಸರನ್ನು ಭದ್ರವಾಗಿ ಇಡ್ಕೊಳ್ಳುವುದಕ್ಕೂ, ಕ್ರಿಸ್ತ ನಂಬಿಕೆಯನ್ನು ನಾವು ನಿನ್ನವರು ಎಂಬುದನ್ನು ಈ ಲೋಕದಲ್ಲಿ ತೋರ್ಪಡಿಸುವುದಕ್ಕೂ, ಬೀಳಾಮನ ಮತ್ತು ನಿಕೊಲಾಯತರ ದುರ್ಬೋಧನೆಗಳನ್ನ ತಿರಸ್ಕರಿಸಿ ಬಿಡುವುದಕ್ಕೂ, ಹೀಗೆ ಶೋಧನೆಗಳನ್ನ ಜಯಿಸಿ ಜಯಶಾಲಿಗಳಾಗುವುದಕ್ಕೂ ನೀನು ಕೊಡುವ ಸನ್ಮಾನ, ಬಚ್ಚಿಟ್ಟಿರುವ ಮನ್ನವನ್ನು ನಾವು ಪಡ್ಕೊಳ್ಳುವುದಕ್ಕೂ, ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಹೊಸ ಹೆಸರನ್ನು ಕೊಡುವಾಗ ಅದನ್ನು ಸ್ವೀಕರಿಸುವುದಕ್ಕೂ, ನಿನ್ನ ಸನ್ಮಾನಕ್ಕಾಗಿ ನಾವು ಕಾಯುವಂಥ, ನಿರೀಕ್ಷಿಸುವಂಥ ತವಕ ನಮ್ಮೊಳಗೆ ಅನುಗ್ರಹಿಸು. ಕರ್ತನಿಂದ ಕೃಪೆ ನಮ್ಮ ಮೇಲೆ ಬರಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.